ಯಾಕೋ ಲೇಟು? ನಡ್ಕೊಂಬಂದೆ. ಕಾರಲ್ಲಿ? ಗೊತ್ತಿಲ್ಲ. ಸಿದ್ಧಾರ್ಥ್, ಹಾ, ಊಟ ಮಾಡಪ್ಪ. ನನಗೆ ಹಸಿವಿಲ್ಲಮ್ಮ. ಬಾವಾ, ಇವ್ ತಲೆ ಕೆಟ್ಟಿದ್ಯಾ? ಕಾರ್ ಬಿಟ್ಬಿಟ್ಟು ನಡ್ಕೊಂಬಂದವನೆ. ಪ್ರಾಜೆಕ್ಟ್ ಮಿಸ್ ಆಗಿದ್ದಕ್ಕೆ ಟೆನ್ಷನ್ ಆಗಿರಬೇಕು. ಟೆನ್ಷನ್ನಾ? ಎಷ್ಟೋ ಪ್ರಾಜೆಕ್ಟ್ ಮಿಸ್ ಆದಾಗ ನನ್ನ ಜೊತೆನೇ ಪಾರ್ಟಿ ಮಾಡಿದ್ದ. ಇದ್ಯಾವ ಪ್ರಾಜೆಕ್ಟು? ಅಪ್ಪು, ಮಮ್ಮ ಸೋಪ್ ಹಾಕೊಳ್ಳ, ಶಾಂಪು ಹಾಕೊಳ್ಳ? ಮೊದಲು ಬಾಗ್ಲಾಕೊಳ್ಳೋ ಮಕ್ಕಳು ಮರಿ ಓಡಾಡ್ತಿರ್ತಾರೆ. ಏನಾಗಿದೆ ಇವನ್ಗೆ? ಅಯ್ಯೋ. ಬಾಯ್ ಅತ್ಗೆ. ಬಾಯ್. ಬಾಯ್ ಅಣ್ಣ. ಬಾಯ್. ಬರ್ತೀನಿ ಗಾಯತ್ರಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಡ್ಯಾಡ್. ಡ್ಯಾಡ್, ನನಗೆ ಮೂಡಿಲ್ಲ, ನಾನು ಆಫೀಸಿಗೆ ಬರಲ್ಲ. ಇಟ್ಸ್ ಓಕೆ ಸರ್, ಟೇಕೆ. ಟೆಂಡರ್ ಮಿಸ್ ಆಗಿದ್ದರಿಂದ ಅವನಿನ್ನ ಆಚೆನೇ ಬಂದಿಲ್ಲ. ನನಗಿನ್ನ ಅವನಿಗೆ ಬಿಸ್ನೆಸ್ ಬಗ್ಗೆ ಕನ್ಸರ್ನ್ ಜಾಸ್ತಿ. ಬೆಳಿಗ್ಗೆಯಿಂದ ನೋಡ್ತಾವನೆ. ಅದು ಯಾವ ಥರ ಡ್ಯಾನ್ಸು ಅಪ್ಪ. ಅವನು ಕಾಲೆತ್ತಾನೆ, ಅವಳು ಕಾಲೆತ್ತಾಳೆ. ಅವಳು ಹಿಡ್ಕೋತಾಳೆ, ಇವನು ಬಿಡ್ತಾನೆ. ಜಮಿನಿ ಸರ್ಕಸ್ಸು. ನಮ್ಮ ಹುಡುಗ ಔಟ್ ಆಫ್ ಫೋಕಸ್ಸು. ಡ್ಯಾನ್ಸ್ ಆಡ್ಕೊಂಡೇ ತಿಂತಾವನೆ. ಅದೇನು ಮೆಟ್ಕೊಂಡಿದ್ಯೋ ಏನೋನಪ್ಪ. ಡ್ಯಾಡ್, ಹ್ಞೂ, ನೀವು ಯಾಕೆ ಸಾಲ್ಸಕ್ಕೆ ಸೇರ್ಕೋಬಾರ್ದು? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ ಆಫ್ ಡ್ಯಾನ್ಸಿಂಗ್. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಪಾರ್ಟ್ನರ್ ಬೇಕಲ್ಲ. ಅಮ್ಮ ಇದ್ದಾರಲ್ಲ. ಥ್ಯಾಂಕ್ ಯು ಬಾಬಾ. ಹಾಂ, ಇವರಿಬ್ಬರು ಸಾಲ್ಸ್ ಆಡೋದು ನೋಡ್ಬಿಟ್ರೆ ಕಣ್ಣುಗಳು ಹೋಗ್ಬಿಟ್ಟಿರೋದು. ನಿನ್ನ ಮೈಂಡ್ ವಾಯ್ಸ್ ನನಗೆ ಗೊತ್ತಾಯ್ತು. ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್. ಗುಡ್ ನೈಟ್ ಮಾಮ್. ಗುಡ್ ನೈಟ್. ನಮ್ಮ ಅಣ್ಣ ಬಾಂಡು ಟೆನ್ಷನ್ ಆಗಿರೋದು ಕೆಲಸದ ಮ್ಯಾಟ್ರಿಗಲ್ಲ, ಸಾಲ್ಸಾ ಮ್ಯಾಟ್ರಿಗೆ. ಏನು? ನಟ ಸಾರ್ವಭೌಮ, ರಸಿಕರ ರಾಜ. ಪ್ರಾಜೆಕ್ಟ್ ಹೋಯ್ತು ಅನ್ನೋ ಫೀಲಿಂಗಲ್ಲಿ ನೀನಿದ್ಯ ಅಂತ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಕೈ ತಪ್ಪಿ ಹೋಗಿರೋದು ಪ್ರಾಜೆಕ್ಟ್ ಅಲ್ಲ, ಮಿಸ್ಟರ್ ಪರ್ಫೆಕ್ಟ್ ಅಲ್ವೋ? ಕಾಂಟ್ರವರ್ಸಿಲ್ ಇಲ್ಲದೆ ಇರೋನು ನೀನೊಬ್ಬನೇ. ಈಗ ನೀನು ಲವ್ ಮಾಮ, ಟೆನ್ಷನ್ ಆಗಬೇಡ. ನಮ್ಮ ಮನೆಯವರು, ನನ್ನ ನಂಬಿರೋರು ತಲೆ ತಗ್ಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ವಾಹ್, ನನಗಾಗಿರೋದು ಲವ್. ಒಲವೇ ಜೀವನ ಸಾಕ್ಷಾತ್ಕಾರ. ಯಾರೋ ಹುಡುಗಿ ಹೆಸರೇನೋ? ಇಂಡಿಯಾದವಳ, ಕನ್ನಡದವಳ? ಆ ಡೀಟೇಲ್ಸ್ ಎಲ್ಲ ಈಗಲೇ ಹೇಳಲ್ಲ. ಅವಳ ಕಡೆಯಿಂದ ಓಕೆ ಆದ್ಮೇಲೆ ಮನೆಯವ್ರಿಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಮೀಡಿಯಾದವ್ರ ಥರ ಆಡ್ಬಿಡಿ. ಹೋಗ್ಲಿ ಬಿಡಪ್ಪ, ನಾವು ರೇಡಿಯೋದವ್ರ ಥರ ಕೇಳ್ತೀವಿ. ತಮಗೆ ಸಾಲ್ಸಾ ಹುಚ್ಚಿಡ್ಸಿದ್ದು ಅವರೇನಾ? ಎಸ್, ಅವಳು ಸಾಲ್ಸಾ ಇನ್ಸ್ಟ್ರಕ್ಟ್ರು. ನಾಳೆಯಿಂದ ನಾನು ಕ್ಲಾಸಿಗೆ ಸೇರ್ಕೊತಾ ಇದ್ದೀನಿ. ನಂದಿನಿ, ಮಮ್ಮಿನಾ? ಮಮ್ಮಿನಾ? ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಧ್ವಜೆಯನ್ನಷ್ಟು ಅರಳಿದೆ ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ಲೋ, ಹೋಗಿ ಹೋಗಿ ಆಂಟಿ ಕಾಳಾಕ್ಬಿಟ್ಟಿದ್ಯಲ್ಲೋ. ಹೇ, ಮೈ ಫೋನ್. ಹಲೋ. ಹಲೋ ನಂದಿನಿ, ಎಸ್, ನಾನು ಹೆಲ್ಪ್ ಲೈನ್ ಸಾಲ್ಸಾ. ಹೇ ಸಿದ್ಧಾರ್ಥ್, ಹೌ ಆರ್ ಯು? ಐ ಆಮ್ ಫೈನ್. ಆ ಮಗು ನನ್ನ ಫ್ರೆಂಡ್ ಮಗು. ಫ್ರೆಂಡ್ ಮಗುನಾ? ಅಬ್ಬಾ, ಯಾವುದೋ ಬಾಲ್ ವಿದ್ವೆಗೆ ಬಾಳ್ ಕೊಟ್ಬಿಟ್ಟು ಅನ್ಕೊಂಡೆ. ಸದ್ಯ ಬಚಾವ್. ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗಿ. ಸಿ ಯು ಟುಮಾರೋ. ಬಾಯ್. ಬಾಯ್. ಸಾಲ್ಸಾನೆ ಆಡ್ತೀಯೋ, ಸರ್ಸಾನೆ ಆಡ್ತೀಯೋ, ಪರಮಾತ್ಮನ್ಗೆ ಗೊತ್ತು. ಚೆಕ್ ಪ್ಲೀಸ್. ಓ, ನಿಮ್ಮ ಫ್ರೆಂಡು ಟ್ರಿಪ್ಪಿಗೆ ಬರದೆ ಕೈ ಕೊಟ್ಟು ನೀವೊಬ್ಬರೇ ಬಂದು ಎಲ್ಲ ಕಳ್ಕೊಂಡು ಸಪ್ಲೈಯರ್ ಆದ್ರಿ. ಫ್ರೆಂಡ್ಶಿಪ್ ಅಂದರೆ ನಮ್ಮದೇ ರೀ. ಹುಡುಗರು ಫ್ರೆಂಡ್ಶಿಪ್ಗೋಸ್ಕರ ಕಾಲು ಕಿವಿ ಜೊತೆಗೆ ಲವರ್ನು ಕಳ್ಕೊತಾರೆ. ನಿಮ್ಮ ಫ್ರೆಂಡು ಒಂದು ಟ್ರಿಪ್ಗೂ ಬರಲಿಲ್ಲ. ಸರಿ, ಒಂದು ಟ್ಯಾಕ್ಸಿ ಬುಕ್ ಮಾಡ್ತೀನಿ, ವಾಪಸ್ ಹೋಗಿ. ನಾನು ವಾಪಸ್ ಹೋಗಲ್ಲ, ನಿಮ್ಮ ಜೊತೆ ಬರ್ತೀನಿ. ನೀವೇ ಎಲ್ಲ ಜಾಗ ತೋರಿಸಿ. ನಂಗೆ ಅರ್ಜೆಂಟಾಗಿ ಒಂದು ಮೊಬೈಲ್ ಬೇಕು. ಹೌದಾ? ನೀನು ಭಾಗ್ಯವಂತ ಬಿಡಪ್ಪ, ಎಲ್ಲ ನಿನ್ನ ಹತ್ರನೇ ಹುಡ್ಕೊಂಬರುತ್ತೆ. ವೆಂಕಿ, ಹಾ ಸಿದ್ಧಾರ್ಥ ಹಾ, ಊಟ ಮಾಡೋದನ್ನ ಕೇಳೋ. ಈಗ ಶುರು ಹಚ್ಕೊಂಡವನಕ್ಕ ಮುಗಿಸ್ತಾನೆ ಅಲ್ವೇನೋ? ನಿನಗೆ ಮದುವೆ ಆಗಿಲ್ಲ ನೋಡು, ಅದೇ ನಿನ್ನ ಪ್ರಾಬ್ಲಮ್. ಟೀ ಪಾಯ್ ನೋಡಿದ್ರು ಮಂಚ ಅನ್ಕೊಂಡ್ಬಿಡ್ತೀಯ. ಡೋಂಟ್ ವರಿ ಬೇಬಿ. ಸರಿ, ಮುಚ್ಕೊಂಡು ಫೋನ್ ಇಡು, ಆಮೇಲೆ ಮಾಡ್ತೀನಿ. ಐ ಆಮ್ ಸೇಫ್ ಡಿಯರ್. ಓಕೆ, ಟೇಕ್ ಕೇರ್. ಬಾಯ್.
ನಾವಿಬ್ರೇನು ಗಂಡ ಹೆಂಡ್ತಿನ? ಅವಳೇ ಬೇರೆ ರೂಮು, ನಾನೇ ಬೇರೆ ರೂಮು. ಲೋ, ವಯಸ್ಸಲ್ಲಿ ಒಂಟಿಯಾಗಿ ಮಲಗಬಾರ್ದು, ವಯಸ್ಸಾದ್ಮೇಲೆ ಒಂಟಿಯಾಗಿ ಬದುಕಬಾರ್ದು ಕಣೋ. ಮಾಮ, ಏನನ್ನು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಕೆಡಿಸ್ಕೊಳ್ಳೋದಾರೆ ಶೀಲ ಕೆಡಿಸ್ಕೊ. ತಲೆ ಯಾಕೋ ಕೆಡಿಸ್ಕೊತ್ಯಾ? ಥೂ. ಏನೇ ಆಯ್ತು ನಿನ್ಗೆ? ರಾತ್ರಿಯಿಂದ ಒಂದ್ ಥರ ಆಡ್ತಾ ಇದ್ಯಾ? ಲೋ, 15 ಮಿಸ್ಡ್ ಕಾಲ್ ಕಣೋ. ಹುಡುಗಿನ ನೆನೆಸ್ಕೊಂಡ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂದಾಗ ನನಗೆ ಹೆಂಗೆ ಗುರ್ದಿರ್ಬೇಕು? ಓ, ರಿವೆಂಜು. ಎಲ್ಲ ಲವ್ ಸ್ಟೋರಿಲೂ ಹುಡುಗಿರ ಆಟ ಆಡ್ಸಿದ್ರೆ ಇಲ್ಲಿ ನಮ್ಮ ಹುಡುಗನೇ ಆಟ ಆಡಿಸ್ತಾ ಇದ್ದಾನೆ. ಅಪ್ಪ, ಈ ಥರ ಆಟ ಆಡ್ಸೋ ಬದಲು ಅವಳ ಮದುವೆ ಆಗ್ಬಿಟ್ಟು ಒಂದು ಮಗುನಾದ್ರೂ ಆಡ್ಸೋ. ಆ ಮಗು ಬೇರೆ. ಮಾತಾಡೋ. ಹಲೋ, ತುಂಬ ಸಲ ಫೋನ್ ಮಾಡಿದೆ. ನಾವು ಬ್ಯುಸಿ. ನಂಗೋಸ್ಕರ 10 ನಿಮಿಷ ಫ್ರೀ ಮಾಡ್ಕೊಳ್ಳಿ. ನೀವು ಬರಲಿಲ್ಲ ಅಂದರೆ, ಫೋನ್ ಎತ್ತಲಿಲ್ಲ ಅಂದರೆ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಬರೆದಿಟ್ಟು ಸೂಸೈಡ್ ಮಾಡ್ಕೋತೀನಿ. ನಾನು ಹೇಳಿದ 10 ನಿಮಿಷದಲ್ಲಿ ನಮ್ಮ ಹತ್ರ ಇರೋದು 5 ನಿಮಿಷ. ನಾವು ಕೂತಿರೋದು ಹಾಟ್ ಸೀಟ್ ಮೇಲೆ. ನೀವು ನಂಬಿರೋ ಥರ ನನಗೆ ಯಾವ ಬಾಯ್ ಫ್ರೆಂಡೂ ಇಲ್ಲ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ ಸಿಮ್ರನ್ ಹತ್ರ. ನೀವೇನೋ ಮಿಸ್ಟರ್ ಪರ್ಫೆಕ್ಟ್, ಆದರೆ ನಾನೇ ಲೈನ್ ದಾಟ್ಬಿಡ್ತೀನೋ ಅಂತ ನಾನೇ ಲೈನ್ ಹಾಕ್ಕೊಂಡೆ. ನಾನು ಸಿಂಗಲ್. ನಿಮಗೆ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಐ ಲವ್ ಯು. ಯಾಕೆ ಸೈಲೆಂಟ್ ಆಗಿಬಿಟ್ರಿ? ನಿಮ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾಳಾ? ಡೂ ಯು ಲವ್ ಮೀ? ಸಿದ್ಧಾರ್ಥ್, ಬಾಪ ಕೂತ್ಕೋ, ಊಟ ಮಾಡೋ. ಅವನಿಷ್ಟಪಟ್ಟವ್ರನ್ನ ಮದುವೆ ಆಗೋ ಸ್ವಾತಂತ್ರ್ಯನೂ ಅವನಿಗಿಲ್ವಾ? ಇಲ್ಲಿವರೆಗೂ ನೀವು ಹೇಳಿದ ಯಾವುದನ್ನೂ ಅವನು ಮೀರಿಲ್ಲ. ನಮ್ಮ ಪುಣ್ಯ ನಮಗಂತ ಮಗ ಸಿಕ್ಕಿರೋದು. ಬಾವ, ನೀವು ಸಡನ್ನಾಗೆ ಸೈಲೆಂಟ್ ಆಗ್ಬಿಟ್ರಿ ಹೆಂಗೆ ಬಾವ? ನೀವಿಬ್ರು ಅಪ್ಪ ಮಕ್ಕಳ ಜೋಡಿ ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ. ಅಂಥದ್ರಲ್ಲಿ ನೀವು ಈಗ ನಡೆದಿರೋದು ಏನು ಬಾವ? ನೀವು ನಿಮ್ಮ ಫ್ರೆಂಡ್ಗೆ ಕೊಟ್ಟರೆ ಮಾತನ್ನ ಉಳಿಸ್ಕೋಬೇಕು ಅಷ್ಟೇ ತಾನೇ? ಈಗಲೂ ಕಾಲ ಮಿಂಚಿಲ್ಲ, ಉಳಿಸ್ಕೋಬೋದು. ಅಲ್ಲ, ನನಗೆ ನಿಂದ ಮುಂದ ಯಾರಿದ್ದಾರೆ ಬಾವ? ನಿಮ್ಮ ಜೊತೆನೇ ಇರ್ತೀನಲ್ವಾ? ಆ ಹುಡುಗಿ ನನ್ನ ಮದುವೆ ಆದರೂ ಈ ಮನೆ ಸೊಸೆ ತಾನೆ? ಒಪ್ಕೊಳ್ಳಿ ಬಾವ, ಪ್ಲೀಸ್. ಈ ಮನೆ ಗಂಧದ ಗುಡಿ ಆಗಿರ್ಲಿ ಅಂತ ಆಸೆ ಪಟ್ಟೆ. ನಮ್ಮ ಭಾವ ನನ್ನ ಗರ್ಭಗುಡಿಗೆ ಬೀಗ ಹಾಕ್ಬಿಟ್ರು.